ಮಲೆ ಅದು ಕಾರ ಕುಂಜು ಮಲೆ ಗುರಿಕಾರ ಮೂಡಲ್ಕೆರೆ ಮಾಯ್ಕಾರ ಬಾನನ್ನ ಮಾದೇವೋ ಬಾನನ್ನ ಮಾದೇವೋ ಬಾನನ್ನ ಮಾದೇವೋ ಬಾನನ್ನ ಮಾದೇವೋ ಬಾನನ್ನ ಮಾದೇವೋ ಎದ್ದೇಳು ಮಾದೇವೋ ಎಷ್ಟೊತ್ತು ಸುಖ ನಿದ್ರೆ ಮಜ್ಜಾನೆ ಬಂದಾವೆ ಹೊಳೆಯಿಂದ ಮಜ್ಜಾನೆ ಬಂದಾವೆ ಹೊಳೆಯಿಂದ ಮಜ್ಜಾನೆ ಬಂದಾವೆ ಹೊಳೆಯಿಂದ ಮಾದೇವೋ ಮಜ್ಜಾನೆ ಬಂದಾವೆ ಹೊಳೆಯಿಂದ ಮಾದೇವೋ ಮೊಗ್ಗು ಬಂದಾವೆ ಧರಿಸೇಳು ಓ ಮೊಗ್ಗು ಬಂದಾವೆ ಧರಿಸೇಳು ಬಾನನ್ನ ಮಾದೇವೋ ಬಾನನ್ನ ಮಾದೇವೋ ಮಾದೇವೋ ಮಿತ್ರರೇ, ಮಂಗಳೂರಿನ ಕಲ್ಲಚ್ಚು ಪ್ರಕಾಶನ ಎಂ ಜಾನಕಿ ಬ್ರಹ್ಮ ಅವರವರ ಕಪ್ಪುಗಿಡಿ ತುಳು ಕಾದಂಬರಿಯ ಇಂಗ್ಲೀಷ್ ಭಾಷಾಂತರ ದಿ ಬ್ಲ್ಯಾಕ್ ಈಗಲ್ ಇದನ್ನು ಬಿಡುಗಡೆ ಮಾಡುವುದು ನನಗೆ ಖುಷಿ ಕೊಡುವ ಸಂಗತಿ. ಈ ಕಾದಂಬರಿಯನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದ SND ಪೂಜಾರಿ ಅವರಿಗೆ ಅಭಿನಂದನೆಗಳು. ಹಾಗೆ ಕಲ್ಲಚ್ಚು ಪ್ರಕಾಶನದ ಮಹೇಶ್ ಆರ್ ನಾಯಕ್ ಅವರಿಗೂ ಕೂಡ, ಹಾಗೆ ಜಾನಕಿ ಬ್ರಹ್ಮ ಅವರವರಿಗೂ ಕೂಡ ಶುಭಾಶಯಗಳು. ಇಂಗ್ಲೀಷ್ ಭಾಷಾಂತರದ ಬಗ್ಗೆ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಹೇಳುವ ನಾನು, ಆದರೆ ನಾನು ಇಂಗ್ಲೀಷಲ್ಲಿ ಮಾತಾಡುವ ಅಲ್ಲ. ಆದ್ದರಿಂದ ಇಲ್ಲಿ ಇಂಗ್ಲೀಷಿನ ಒಂದು ಕೊಟೇಶನ್ ಮಾತ್ರ ಇರ್ತದೆ. ಅದು ನಾನು ಕನ್ನಡದಲ್ಲಿ ಮಾತಾಡಿ ತುಳು ಇಂಗ್ಲೀಷ್ನ ಒಂದು ಪಾರ ಮತ್ತೆ ಓದಿ ಹೇಳ್ತೇನೆ. ನಾನು ಮತ್ತು ಶ್ರೀಮತಿ ಜಾನಕಿ ಬ್ರಹ್ಮ ಅವರ ಕವಿಗೆ ಜಾಹೀರಾತು ಬೇಕು ಅಂತ ಹಾಸ್ಯ ಚಟಾಕಿ ನಮ್ಮ ಕ್ಲಾಸಿನಲ್ಲಿ ಹಾರಿಸ್ತಾ ಇದ್ದ, ಹಾಗೆ ಪಾಠ ಮಾಡ್ತಾಯಿದ್ದ SV ಪರಮೇಶ್ವರ ಭಟ್ರ ಗರಡಿಯಲ್ಲಿ ಅವರ ಶಿಷ್ಯರಾಗಿ ಬೆಳೆದವರು. 1972ರಲ್ಲಿ ನಾನು ಮಂಗಳೂರಿನಲ್ಲಿ ಕನ್ನಡ MA ಅಧ್ಯಯನ ಮಾಡುವಾಗ ಜಾನಕಿ ಅವರು ನನ್ನ ಜೂನಿಯರ್ ಆಗಿದ್ದರು. ಆಗ ನಮ್ಮ ಕನ್ನಡ MA ತರಗತಿ ಅದು ಮಂಗಳೂರಿನ LSS ಕಾಲೇಜ್ನ ಒಂದು ಭಾಗದಲ್ಲಿ ಮಂಗಳೂರಲ್ಲೇ ಇತ್ತು. ಜಾನಕಿ ಬ್ರಹ್ಮ ಅವರವರ 5 ತುಳು ಕಾದಂಬರಿಗಳು ಪ್ರಕಟ ಆಗಿವೆ. ಕುದುರುದ ಕೆದಗೆ, ಕಪ್ಪುಗಿಡಿ, ಯುಗಮಗರ್ನಗ, ರುಕ್ಕು ಮತ್ತು ದೂಲೊಪ್ಪ. ಜಾನಕಿಯವರ ತುಳು ಕಾದಂಬರಿಗಳ ಕೆಲವು ಕಾದಂಬರಿಗಳ ಹಸ್ತಪ್ರತಿಯನ್ನು ನಾನು ಉಡುಪಿ ತುಳುಕೂಟದ SV ಪಣಿಯಾಡಿ ಕಾದಂಬರಿ ಸ್ಪರ್ಧೆಯ ತೀರ್ಪುಗಾರನಾಗಿಯೇ ಓದಿ, ಆಮೇಲೆ ಅವುಗಳಿಗೆ ಪ್ರಶಸ್ತಿ ಬಂದಾಗ ಮುಂದೆ ಉದಯವಾಣಿಯಲ್ಲಿ ಅವುಗಳ ಬಗ್ಗೆ ಚಿಕ್ಕ ಪರಿಚಯ ವಿಮರ್ಶೆ ಬರೆದದ್ದು ನೆನಪಾಗ್ತದೆ. ಅದಲ್ಲದೆ ನಿನ್ನೆ ಅವರ ಕೃತಿಗಳ ಪಟ್ಟಿ ನೋಡಿದಾಗ ನನಗೆ ಆಶ್ಚರ್ಯ ಆದದ್ದು ಮತ್ತು ಸಂತೋಷ ಆದದ್ದು, ಅವರು ಬುದ್ಧನ ಬಗ್ಗೆ ಒಂದು ಯಕ್ಷಗಾನ ಪ್ರಸಂಗವನ್ನು ಬರೆದಿದ್ದಾರೆ. ಕನ್ನಡ ಕನ್ನಡ ತುಳು ಅದು ಪ್ರಯೋಗ ಆಗಬೇಕು. ಬುದ್ಧನ ಬಗ್ಗೆ ಒಂದು ಪ್ರಸಂಗ ಬರೆದಿದ್ದಾರೆ ಅಂದರೆ ಅದನ್ನು ಹವ್ಯಾಸಿಗಳು ಯಾರಾದರೂ ಆಯ್ಕೆ ಮಾಡಿ ಅದನ್ನೊಂದು ಪ್ರಯೋಗ ಮಾಡಿ ಅದನ್ನು ನೋಡಬೇಕು. ನಾನೊಮ್ಮೆ ಈ ತುಳು ಸಮಾರಂಭಗಳಲ್ಲಿ ಬರೀ ತುಳು ಜಾನಪದ, ತುಳು ಗೊಬ್ಬಲು, ತುಳು ಸಂಸ್ಕೃತಿ ಇಂಥ ಸಾಮಾನ್ಯ ವಿಷಯಗಳನ್ನೇ ಇಡ್ತಾರೆ ಅಂತ ನಾನು ನಮ್ಮ ಹಿರಡ್ಕ ಸಂಸ್ಕೃತಿ ಸಿರಿ ಟ್ರಸ್ಟಿಂದ MGMನಲ್ಲಿ ಏರ್ಪಡಿಸಿದ ಒಂದು ಚಿಕ್ಕ ಸಮಾರಂಭದಲ್ಲಿ
ಜಾನಕಿಯವರ ಹತ್ರ ವಿನಂತಿ ಮಾಡಿಕೊಂಡೆ, ನೀವು ದಾಯಗೆ ತುಳುಟ್ಟು ಬರೇ ಅಂತ ಈ ವಿಷಯ ಮಾತಾಡಿ. ಒಂದು ಕಾದಂಬರಿ ಬರೀತಾ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪಟ್ಟದವರೆಗೆ ಏರಿದ ಒಬ್ಬರು ಲೇಖಕಿ, ಅವರು ತುಳುವಿನಲ್ಲಿ ಯಾಕೆ ಬರೆದರು ಅದನ್ನು ತಿಳಿಯಬೇಕು ಅಂತ ಆ ಟಾಪಿಕ್ ಅವ್ರಿಗೆ ಕೊಟ್ಟೆ. ಅವರು ಮಾಡಿದ ಭಾಷಣ ಯೂಟ್ಯೂಬ್ನಲ್ಲಿದೆ. ಜಾನಕಿ ಅವರು ಕಾದಂಬರಿ ಬರಿಬೇಕು ಅಂತ ಮೊದಲು ಪೂರ್ವ ಸಿದ್ಧತೆ ಮಾಡಿದರಂತೆ. ಆಮೇಲೆ ಅದು ತುಳುವಿನಲ್ಲಿ ಬರೆಯೋದೋ ಕನ್ನಡದಲ್ಲಿ ಬರೆಯೋದೋ ಅಂಥೇಳಿ ನಿರ್ಧಾರ ಮಾಡಲಿಕ್ಕೆ ಗೊಂದಲ ಆಗಿ ದೇವರ ಎದುರು ಎರಡು ಚೀಟಿಟ್ರಂತೆ, ಒಂದು ಕನ್ನಡ ಒಂದು ತುಳು ಅಂತ. ಆ ಚೀಟಿಯನ್ನು ಪ್ರಾರ್ಥನೆ ಮಾಡಿ ತಾನೇ ತೆಗೆದಾಗ ತುಳು ಅಂತ ಬರ್ತಂತೆ. ಇದು ಭಾಳ ಆಶ್ಚರ್ಯ ಮತ್ತು ಖುಷಿ ಕೊಡುವ ಒಂದು ಸಂಗತಿ ಅದು. ಅದಲ್ಲದೆ ನನಗೆ ಇನ್ನೊಂದು ಸಂತೋಷ ಸಂಗತಿ ಅಂದರೆ, ಅವರು ನಮ್ಮ ಉಡುಪಿಯಲ್ಲಿದ್ದ ಮುದ್ದಣನ ಹಾಗೆ ರಾಮಾಶ್ವೇಧ ಬರೆದ ಮುದ್ದಣ ಉಡುಪಿಯಲ್ಲಿ ಅಧ್ಯಾಪಕನಾಗಿದ್ದವ. ಅವನು ಬದುಕಿದ್ದಾಗಲೇ ಆ ಕಿಟ್ಟಲ್ ಡಿಕ್ಷನರಿ ಪ್ರಕಟ ಆಗಿತ್ತು, ಅದನ್ನು ತರಿಸಿ ಅದರ ಪುಟವನ್ನು ಅಧ್ಯಯನ ಮಾಡಿದ್ದ. ಗೋವಿಂದ ಪೈಗಳ ಅಧ್ಯಯನ ಮಾಡಿದ ಹಾಗೆ ಮುದ್ದಣ ಅದನ್ನು ಅಭ್ಯಾಸ ಮಾಡಿದ್ದ. ಅದರಿಂದ ಅವನ ಹಳಗನ್ನಡ ಬರವಣಿಗೆಗೆ ಸಹಾಯ ಆಯಿತು. ಇವರು ಹಾಗೆ, ಇವರಿಗೆ ಕಾದಂಬರಿ ಬರಲಿಕ್ಕೆ ತಯಾರು ಮಾಡೋ ಹೊತ್ತಿಗೆ ಉಪಾಧ್ಯಾಯ ದಂಪತಿಗಳು ಸಂಪಾದಕರಾಗಿ ಬಿಡುಗಡೆ ಆದ ತುಳುನಿಘಂಟಿನ ಮೊದಲ ಭಾಗ ಸಿಕ್ಕಿತಂತೆ. ಅದನ್ನು ಪೂರ್ತಿ ಇವರು ಪಾರಾಯಣ ಮಾಡಿ ಅದರಿಂದ ನಾನು ಪ್ರಯೋಜನ ಪಡೆದೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಭಾಷೆಯ ಲೇಖಕನಿಗೆ ಆ ಭಾಷೆಯ ಒಂದು ಒಳ್ಳೆಯ ನಿಘಂಟು ಹೇಗೆ ಸಹಾಯ ಮಾಡ್ತದೆ ಎಂಬುದಕ್ಕೊಂದು ಉದಾಹರಣೆ ಆಗ್ಬೋದು. ಈ ಕಪ್ಪುಗಿಡಿ ದ ಬ್ಲ್ಯಾಕ್ ಈಗಲ್ ಕಾದಂಬರಿಯ ವಸ್ತುವಿನ ಬಗ್ಗೆ ಒಂದೆರಡು ಮಾತು. ಕಪ್ಪುಗಿಡಿಯ ವಸ್ತು 1998ರಲ್ಲಿ ಪ್ರಕಟ ಆದ ಕಾದಂಬರಿ. ಇದು 120 ಪುಟಗಳ ಕಾದಂಬರಿ. 20ನೇ ಶತಮಾನದ ತುಳುನಾಡಿನ ಹಳ್ಳಿಯೊಂದರ ಸಾಮಾಜಿಕ ಪರಿವರ್ತನೆಯನ್ನು ಇದು ಚಿತ್ರಿಸುತ್ತದೆ. 1974ರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಆಗಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಭಾಳ ಕ್ರಾಂತಿಕಾರಕವಾದ, ಮುಂದೆ ಇತಿಹಾಸದಲ್ಲೂ ಕೂಡ ಉಳಿಯುವಂಥ ಒಂದು ಕ್ರಾಂತಿಕಾರಕವಾದ ಭೂ ಸುಧಾರಣೆಯ ಒಂದು ಶಾಸನವನ್ನು ತಂದರು. ಆ ಹಿನ್ನೆಲೆಯಲ್ಲಿ ಈ ಕಾದಂಬರಿಯ ಉತ್ತರಾರ್ಧದ ಘಟನೆಗಳಿದ್ದಾವೆ. ಆ ಕಾರಣಕ್ಕೂ ಕೂಡ ಈ ಕಾದಂಬರಿ ಒಂದು ಐತಿಹಾಸಿಕವಾಗಿ ಮುಖ್ಯ ಆಗ್ತದೆ. ತುಳುನಾಡಿನ ಒಂದು ಹಳ್ಳಿ ಮತ್ತು ಮುಂಬೈ ಮಹಾನಗರ ಇಲ್ಲಿನ ಕ್ರಿಯಾ ಕೇಂದ್ರಗಳು. ಇಲ್ಲಿನ ದಾಮೋದರ ಕಲ್ಯಾಣಿ ದಂಪತಿಗಳು, ಹಾಗೆ ಅವರ ಸಾಕು ಮಗ ಶಕೀಲಾ ದಂಪತಿಗಳು, ಇವು ಮುಖ್ಯ ಪಾತ್ರಗಳು. ಮುಂಬೈಗೆ ಮನೆ ಬಿಟ್ಟು ಓಡಿ ಹೋಗಿ ಅಲ್ಲಿ ಫೋಟೋಗ್ರಾಫರ್ ಆದ ಶಶಾಂಕ ಅಲ್ಲಿ ಶಕೀಲಾಳನ್ನು ಪ್ರೇಮಿಸಿ ಮದುವೆಯಾಗುತ್ತಾನೆ. ಅವನ ಮಗಳು ನೀತಾ ಮುಂಬೈಯಲ್ಲೇ ಬೆಳೆದ ಹುಡುಗಿ ನಿಶಾಂತನನ್ನು ಪ್ರೇಮ ವಿವಾಹ ಆಗುತ್ತಾಳೆ. ಶಶಾಂಕನ ಪತ್ನಿ ಶಕೀಲಾ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಮುಂಬೈಯ ಬೀರ್ ಬಾರ್ನಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಆ ಕಾಲದ ಮುಂಬೈಯ ಹೆಂಗಸರು ಆರ್ಥಿಕವಾಗಿ ಬದುಕೋದು ಕಷ್ಟ ಆದಾಗ ಇಲ್ಲಿಂದ ಹೋದ ಹೆಂಗಸರು ಅವರು ಎಷ್ಟೆಲ್ಲ ಕಷ್ಟಪಟ್ಟರು ಎಂಬುದಕ್ಕೊಂದು ಉದಾಹರಣೆ. ಅದೆಲ್ಲ ನಾವು ಕೇಳಿದ ವಿಷಯ. ಅದರಿಂದಾಗಿ ಆ ಸಂಸಾರದಲ್ಲಿ ಸ್ವಲ್ಪ ಒಡಕು ಕೂಡ ಉಂಟಾಗ್ತದೆ. ಅದರ ಚಿತ್ರಣ ಕೂಡ ಇಲ್ಲಿದೆ. ಜಮೀನ್ದಾರನಾಗಿದ್ದ ದಾಮಜ್ಜ ಭೂ ಸುಧಾರಣೆಯಿಂದ ತನ್ನ ಕೃಷಿ ಭೂಮಿಯನ್ನೆಲ್ಲ ಕಳ್ಕೊಳ್ತಾನೆ. ದನಿ ಒಕ್ಕಲು ಸಂಬಂಧದಲ್ಲಿ ಈ ಡಿಕ್ಲರೇಷನ್ಗಳಿಂದಾಗಿ ಆಗ ಜಗಳ, ಮನಸ್ತಾಪ, ಬಿರುಕು ಉಂಟಾದರೂ ಕೂಡ ಅದು ಒಂದು ಅಹಿಂಸಾತ್ಮಕ ಒಂದು ಸಾಮಾಜಿಕ ಕ್ರಾಂತಿ ಆಗಿ ಅದು ಯಶಸ್ವಿ ಆಗ್ತದೆ. ಅದರಲ್ಲೂ ಕರಾವಳಿಯಲ್ಲಿ ಬಹಳ ದೊಡ್ಡ ಒಂದು ಕ್ರಾಂತಿಯೇ ನಡೆದು ಹೋಗ್ತದೆ. ಮಾನವೀಯ ನೆಲೆಯಲ್ಲಿ ತನ್ನ ಧನಿ ದಾಮಜ್ಜನಿಗೆ ಒಂದು ಗದ್ದೆಯ ದಾಖಲೆಯನ್ನು ವಾಪಸ್ಸು ನೀಡುವ ನಾರಣಪ್ಪ, ಭೂ ಸುಧಾರಣೆಯ ಬಗ್ಗೆ ರೈತರಲ್ಲಿ ಎಚ್ಚರ ಮೂಡಿಸುವ ಚಾರ್ಲಿ ಡಿಸೋಜಾ, ಹಾಗೆ ನಿವೃತ್ತ ಸೈನಿಕ ಲೂಯಿಸ್ಸು, ಇಂಥ ಪಾತ್ರಗಳು ಗಮನ ಸೆಳೀತವೆ. ಹಾಗೆ ಸಲೀಂ ಅಲಿ ಕೂಡ ಒಂದು ಪಾತ್ರ ಆಗಿ ಇದರಲ್ಲಿ ಬರ್ತಾರೆ. ಶಶಾಂಕನಿಗೆ ಪಕ್ಷಿ ವೀಕ್ಷಣೆಯಲ್ಲಿ ಆಸಕ್ತಿ ಹುಟ್ಟಿಸುವುದು ಅವನಿಗೆ ಮುಂಬೈಯಲ್ಲಿ ಸಿಗುವ ಸಲೀಂ ಅಲಿ ಅವರು. ಶಶಾಂಕ ಗಿಡುಗನ ಗೂಡಿನ ಸೂಕ್ಷ್ಮ ಸಂಗತಿಗಳನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡುತ್ತಾ ಹೋಗುತ್ತಾನೆ. ಈ ಕಾದಂಬರಿಕಾರ್ತಿ ಜಾನಕಿ ಬ್ರಹ್ಮ ಅವರವರು 1 ಶತಮಾನದ ತುಳುನಾಡಿನ ಒಂದು ಹಳ್ಳಿಯ ಏಳು ಬೀಳುಗಳನ್ನು ಕಲಾತ್ಮಕವಾಗಿ ಈ ಚಿಕ್ಕ ಕಾದಂಬರಿಯಲ್ಲಿ ತುಂಬ ಸೊಗಸಾಗಿ ಚಿತ್ರಿಸಿದ್ದಾರೆ. ಭೂ ಸುಧಾರಣೆ ಅಂದಾಗ ಉಡುಪಿಯ ಗೆಳೆಯ ದಿವಂಗತ ಜಿ ರಾಜಶೇಖರ್ ನೆನಪಾಗ್ತಾರೆ.
ಭೂ ಸುಧಾರಣೆಯ ಬಗ್ಗೆ ಅತ್ಯಂತ ಮಹತ್ವದ ಒಂದು ಸಂಶೋಧನೆಯ ಲೇಖನವನ್ನು ಬರೆದವರು ಜಿ ರಾಜಶೇಖರ್. ಅವರು ಅದರಲ್ಲಿ ಗುರುತಿಸಿದರು, ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲಿ ಎಲ್ಲೋ ಒಂದೆರಡು ಘಟನೆಗಳನ್ನು ಬಿಟ್ಟರೆ ಇಡೀ ಆ ಕ್ರಾಂತಿಕಾರವಾದ ಮಸೂದೆ ಅದು ಅಹಿಂಸಾತ್ಮಕವಾಗಿ ಅದು ಜಾರಿಗೆ ಬಂತು ಎಂಬುದು ಬಹಳ ಮುಖ್ಯ ವಿಷಯ ಅಂತ ಅವರು ಅದರಲ್ಲಿ ದಾಖಲೆ ಮಾಡಿದ್ದಾರೆ. ಈ ಕಾದಂಬರಿ ಒಂದು ತುಳು ಸಿನಿಮಾ ಆಗಿ ಒಂದು ನಾಟಕವಾಗಿ ಬರಲಿಕ್ಕೂ ಕೂಡ ಯೋಗ್ಯ ಅಂತ ನನಗನ್ನಿಸ್ತದೆ. ಇನ್ನು ನನ್ನ ಮಾತುಗಳ ಮುಕ್ತಾಯಕ್ಕೆ ಕೊನೆಯ ಭಾಗಕ್ಕೆ ಬರ್ತೇನೆ. ಇದು ಮುಖ್ಯವಾದ ಭಾಗ, ಈ ಭಾಷಾಂತರಕ್ಕೆ ಸಂಬಂಧಪಟ್ಟದ್ದು. ಈ ಕಪ್ಪು ಗಿಳಿಯನ್ನು ದಿ ಬ್ಲ್ಯಾಕ್ ಈಗಲ್ ಅಂತ ಭಾಷಾಂತರಿಸಿರುವ ಶಂಕರನಾರಾಯಣ ದೂಜ ಪೂಜಾರಿ ಅವರು ಗೋವಾದ ವಾಸ್ಕೋದ MES ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿ ಗೋವಾದಲ್ಲೇ ನೆಲೆಸಿದ್ದಾರೆ. ಈಗ ಇಲ್ಲಿಗೆ ಬಂದ ಮೇಲೆ ಅವರ ಪರಿಚಯ ಮಾಡಿಕೊಂಡೆ ನಾನು. ಅವರು ಗೋವಾದಲ್ಲಿ ಇರುವುದರಿಂದ ಅವರ ಭಾಷಾಂತರ ಪುಸ್ತಕಗಳಿಗೆ ಹೆಚ್ಚು ಪ್ರಚಾರ ಸಿಕ್ಕಿಲ್ಲ. ಇಂಟರ್ನೆಟ್ಟಲ್ಲಿ ಒಂದು ವಾಕ್ಯ ಕೂಡ ನನಗೆ ಸಿಗಲಿಲ್ಲ. ಇನ್ನು ಯಾರೂ ಇಲ್ಲ, ಅವರ ಹೆಸರು ಟೈಪ್ ಮಾಡಿದ ಕೂಡ NSD ಎಲ್ಲ ಬರಲಿಕ್ಕೆ ಶುರುವಾಯಿತು. ಅವರು ಇಂದಿರಾ ಹೆಗಡೆಯವರ ಬಣ್ಸ್ ಗ್ರಂಥವನ್ನು, ಹಾಗೆ ಯಶವಂತಿ ಸುವರ್ಣ ಅವರ ಮಾಯಂದಾರ್ ಗ್ರಂಥವನ್ನು, ಹಾಗೆ ಕೋಟಿ ಚೆನ್ನಯ ಪಾಡ್ದನ ಎಪಿಕ್ ಆಫ್ ದ ವಾರಿಯರ್ಸ್, ಬನಂಜೆ ಬಾಬಿ ಅವರು ಬರೆದ ಕೋಟಿ ಚೆನ್ನಯ ಕುರಿತ ಗ್ರಂಥವನ್ನು, ಹಾಗೆ ಬನ್ನಂಜೆ ಬಾಬು ಅಮಿ ಮತ್ತು UP ಉಪಾಧ್ಯಾಯ ದಂಪತಿಗಳ ಬಗ್ಗೆ ಇಂಗ್ಲೀಷ್ನಲ್ಲಿ ಅವರೊಂದು ಒಳ್ಳೆಯ ಚಿಕ್ಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇನ್ನೊಂದು ವಿಷಯ ಈಗ ಗೊತ್ತಾಯಿತು, ನನ್ನ ಪೂರ್ವ ವಿದ್ಯಾರ್ಥಿ ತುಳು ಲೇಖಕ ಮುದ್ದು ಮೂಡುಬೆಳ್ಳೆ ಅವರ ಬಗ್ಗೆ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮುದ್ದು ಮೂಡುಬೆಳ್ಳೆ ಜಾನಪದ ಮತ್ತು ತುಳು ಸಾಹಿತ್ಯ ತುಂಬ ಕೆಲಸ ಮಾಡಿದಂಥ ನಮ್ಮ ಗೆಳೆಯ. ತುಳುವಿನ ಕೆಲವು ಶಬ್ದಗಳನ್ನು ಉಳಿಸಿಕೊಂಡು ಅವುಗಳ ಬಗ್ಗೆ ಟಿಪ್ಪಣಿ ಕೊಟ್ಟಿದ್ದಾರೆ. ತುಳುವಿನಂಥ ಒಂದು ಭಾಷೆಯ ಕೃತಿ ಅನುವಾದ ಮಾಡುವಾಗ ಇದನ್ನು ಮಾಡಬೇಕಾಗ್ತದೆ. ಉದಾಹರಣೆಗೆ ಅಜಲು, ಚಂದುಗಿಡಿ, ಕಂಬುಳ, ಕರಪತ್ತಾವಣಿ, ಕೊಡಮಂದಾಯ, ಕೊಂಬರ, ಕೊಂಡುದಾರೆ, ಕೊರಂಬು, ಕೋರಿ ರೊಟ್ಟಿ, ಕುಟ್ಟಿದೊಣ್ಣೆ, ಪನಿಕ್ಕು ಕುಲ್ಲುನು, ಕಂಬಳದ್ದಲ್ಲದು ಹೌದು, ಪನಿಕ್ಕುಲ್ಲುನಿ, ಪರಮನ್ನ, ತೆಂಬರೆ ಇಂಥ ಹಲವು ಶಬ್ದಗಳಿಗೆ ಅವರು ಇಂಗ್ಲೀಷಲ್ಲಿ ಅದಕ್ಕೆ ವಿವರಣೆ ಕಾದಂಬರಿಯ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಈಗಲ್ ಓದಿಸಿಕೊಂಡು ಹೋಗ್ತದೆ. ನಾನು ನನ್ನ ಕೈಗೆ ಬಂದ ಕೂಡಲೇ ಮೊನ್ನೆ ಅದನ್ನು 1.5 ದಿವಸದಲ್ಲಿ ಓದಿ ಮುಗಿಸಿದೆ. ಓದಿಸಿಕೊಂಡು ಹೋಗ್ತದೆ. ಆದರೆ ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಾನು ಇಂಗ್ಲೀಷ್ ಭಾಷಾಂತರದ ತಜ್ಞ ಅಲ್ಲ. ಒಳ್ಳೆಯ ಭಾಷಾಂತರ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ ನಮ್ಮ ಗೆಳೆಯ ರಾಜಾರಾಮ್ ತಲ್ಲೂರವರು ಇಲ್ಲಿದ್ದಾರೆ. ಬಹಳ ಒಳ್ಳೆಯ ಗ್ರಂಥಗಳನ್ನು ಅವರು ಇಂಗ್ಲೀಷಿಂದ ಕನ್ನಡಕ್ಕೆ ತಂದ್ದಾರೆ. ಈ ಭಾಷಾಂತರ ಎಂಬುದು ಯಾವುದೇ ಭಾಷೆಗೆ ಬಹಳ ದೊಡ್ಡ ಕೊಡುಗೆ ಕೊಡುವಂಥ ಒಂದು ಕೆಲಸ. ತುಳು ಗೊತ್ತಿಲ್ಲದವರು ಇದನ್ನು ಓದಿ ಚರ್ಚಿಸಬಹುದು. ತುಳು ಗೊತ್ತಿಲ್ಲದವರಿಗೆ, ಈಗ ನಮ್ಮ ಹೆಚ್ಚಿನ ಮನೆಯವರು, ನಮ್ಮ ಕುಟುಂಬದ ಹೊಸ ತಲೆಮಾರಿನವರೇ ಆಸ್ಟ್ರೇಲಿಯಾದಲ್ಲೋ ದುಬೈ, ಕುವೈಟ್ನಲ್ಲೋ, ಅಮೆರಿಕದಲ್ಲೋ, ಕೆನಡಾದಲ್ಲೋ ಇರ್ತಾರೆ. ಅವರಿಗೆ ಕನ್ನಡ ಲಿಪಿ ಗೊತ್ತಿಲ್ಲದೆ, ಕನ್ನಡ ಮಾತಾಡಲಿಕ್ಕೆ ಗೊತ್ತಿರ್ತದೆ, ತುಳು ಮಾತಾಡಲಿಕ್ಕೆ ಆ ಲಿಪಿ ಗೊತ್ತಿರೋದು ಇದ್ದರೂ ಕೂಡ ಇದನ್ನು ಓದಿದಾಗ ಅವರಿಗೆ ಮನೆಯಲ್ಲಿ ಆ ಸಾಂಸ್ಕೃತಿಕ ಹಿನ್ನೆಲೆ ಗೊತ್ತಿರ್ತದೆ. ಅವರು ಒಮ್ಮೆ ಇಂಡಿಯಾಕ್ಕೆ ಬಂದು ಇಲ್ಲಿ ಕಾಂತಾರ ಬಂದ ಮೇಲೆ ಕೋಲ ನೋಡೋರು ಜಾಸ್ತಿ ಆಗಿದ್ದಾರೆ. ತುಂಬ ಜನ ಅದಕ್ಕೆಲ್ಲ ಬಂದು ಸೇರ್ತಾರೆ. ನಮ್ಮ ಸಂಸ್ಕೃತಿ ಇದು ಅಂತೇಳಿ ನೋಡಲಿಕ್ಕೆ ಬರುವವರಿದ್ದಾರೆ. ಅಂಥವರು ನೋಡಿ ಇದನ್ನು ಚರ್ಚಿಸಿದರೆ ಇದರ ಮಹತ್ವ ಗೊತ್ತಾಗ್ತದೆ. ಚಾರ್ಲಿ ಡಿಸೋಜರ ಭೂ ಮಸೂದೆಯ ಪ್ರಚಾರ ಭಾಷಣದ ಸಂದರ್ಭದಲ್ಲಿ ಅವರಿಗೆ ಕೆಲವು ಬೈಗಳ ಪತ್ರಗಳು ಬರ್ತವೆ. ಭೂ ಮಸೂದೆಯ ಸದುಪಯೋಗ ಮಾಡಿಕೊಳ್ಳಿ ಇಂಥ ಅವರು ವಕೀಲರು, ಅವರು ಹಳ್ಳಿಗೆ ಹೋಗಿ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸಾವಿರಾರು ಜನ ಅವರು ಹೋದಲ್ಲಿ ಅವರ ಭಾಷಣಕ್ಕೆ ಬರ್ತಾರೆ. ಯಾಕಂದರೆ ಎಲ್ಲರಿಗೂ ಅದರ ಪ್ರಯೋಜನ ಆಗ್ತದೆ. ಆಗ ಸಹಜವಾಗಿ ಅವರನ್ನು ಹೆದರಿಸಲಿಕ್ಕೆ ಅವರಿಗೆ 10 ಬೆದರಿಕೆಯ ಪತ್ರಗಳು, ಮುಖರ್ಜಿಗಳು, ಅದರಲ್ಲಿ ಯಾರು ಬರೆದದ್ದು ಅಂತ ಹೆಸರಿಲ್ಲ, ಇವ್ರ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೋ ಅಂತ ಹೆಸರು ಹಾಕದೆ ಬರೆದ ಪತ್ರಗಳು. ಒಂದು ಪತ್ರದ ಕೆಲವು ಸಾಲು ನೋಡಿ. ಏ ಮರ್ಯಾದಿದಾಂತಿನ ಸೋಜ, ಈ ವಕೀಲ ಕಲ್ತಿನ ಮುಂದಕ್ಕೆನ ಒಕ್ಕೆಲ್ದಾಗ ನಾನು ಚಾಡಿ ತರಲೆ
ಪಾತೆರ್ದು ದನಿ ಒಕ್ಕೆಲ ಕಾದು ನೆನ ತೂವರ್ಗೆನ ನಿಕ್ಕಿದಾನಿ ಕಮಿಷನ್ ಉಂಡ ನಿನ್ನ ಬಂಜಿ ಬುಳೆದಿನಿ ಐಟೆನ ಕೇಬಿಕ್ ರಂಗಾಪಿನಂಚ ಲೆಕ್ಚರ್ ಬಿಡ್ದು ಸಬೆಟ್ಟು ರೈಸು ಅತ್ತ ನಿಕ್ ಏತು ಚರ್ಬಿ ನಿನ್ನ ಕೈಕಾರು ಮೊಯ್ತದು ಮೂಲೆಗೆ ಪಾಡ್ನಾಗ ನಿನ್ನ ವಕಾಲತ್ತು ಕಾಪಂದು ಇಂದಿರಾ ಗಾಂಧಿ ದೇವರಾಜ ಅರಸು ಕಾಂಗ್ರೆಸ್ ಪಕ್ಷ ಪಣೊಂದು ಬಾಯಿ ಬತ್ತಿಲಕ್ಕ ಬಗಳುವತ್ತ ನಿನ್ನ ಸೊಂಟ ಪೊಲಿಪುನಾಗ ಅಕಲು ಬರ್ಪೆರ ನಿನ್ನ ಲಕ್ಕಂತಿನಗಲು ಭೂಮಿಡು ಬದುಕರೆ ಬಲ್ಲಿ ಒಕ್ಕೆಲ್ದಕ್ಲೇನು ದನಿಕ್ಲೇನು ಎದುರಾದು ದೆರ್ಸು ಕಟ್ಟುನ ಈ ನೀಚ ಬುದ್ಧಿ ಹಿಡಿದು 4 ಮಾರ್ಗ ಕೊಡು ನಲ್ಪ ನಟ್ಟದು ತಿಂತೋಲಿ ನಟ್ಟದು ತಿನ್ಪ್ರವೇ ನಿನ್ನ ಯೋಗ್ಯತೆ ಇತ್ತೆ ಈ ಮಲ್ತಿನ ಈ ಎತ್ತಿನೋಡು ಹಾಕೊಂಡು ಇಲ್ಲಡು ಜಾಗ್ರತೆ ಡಿಪುಲ ಬೊಡೆದಿನ ದೆಂಗದು ದೀಡ್ಲ ಇಂಚ ಪತ್ರ ಇಪ್ಪಡು ಅಯ್ಯ ತನಕೈತಲ್ಲಿ ಬತ್ತಿನ ಹೊರಿಯಾಗಿ ಆ ಕಾಕಜ್ಜಿ ಮತ್ತು ತೋದಾರ್ ಬೊಕ್ಕವೇನು ಮತ್ತು ಪೊತ್ತು ಪಾಡು ಆಯ್ತಾ ಅನುವಾದ 4 ಸಾಲು. ಯು ದ ಶೇಮ್ಲೆಸ್ ಸೋಜಾ ಈಸ್ ದಿಸ್ ದ ಏಮ್ ಆಫ್ ಯುವರ್ law education to create a fight between landlords and tenants by instigating the tenants? How much commission do you get? Is this the way you have enriched yourself? You have become famous by making speeches that are music to ears. How arrogant have you become? If your hands are broken and if you become handicapped, would your law degree protect you? ಈ ರೀತಿ ಅನುವಾದ ದುಂಪೋಕೊಂಡು ಕಡೆತ ಒಂದು 4 ಪಾತ್ರ ತುಳುಟು ಪಣಪೆ ಕನ್ನಡದಲ್ಲಿ ಒಂದು 2 ವಾಕ್ಯ ಹೇಳಬೇಕಿನ್ನು. ಇಂಥ ಈ ಪುಸ್ತಕಗಳು ಈ ಅನುವಾದಗಳು ಯಾಕೆ ಮುಖ್ಯ ಆಗ್ತವೆ ಅಂದರೆ, ಈಗ ನಾವು ಕರ್ನಾಟಕ ಸರ್ಕಾರ ತುಳುವಿಗೆ ಮನ್ನಣೆ ಕೊಡಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಹೇಳಿದ್ದಾರೆ ನಮ್ಮ ಪರಿಶೀಲನೆಯಲ್ಲಿ ಇದೆ ಅದು ಅಂತೇಳಿ. ಹಾಗೆ ಕೇಂದ್ರ ಸರ್ಕಾರವು ನಮಗೆ ಮನ್ನಣೆ ಕೊಡಬೇಕು ಅಂತ ಕನಸು ನಮಗಿದೆ. ಅದೆಲ್ಲ ಆಗಬೇಕಾದರೆ ಯಾವುದೇ ಸಮಿತಿ ಅಥವಾ ಸರ್ಕಾರದ ಆಯೋಗ ಅದನ್ನು ತೀರ್ಮಾನ ಮಾಡಬೇಕಾದರೆ ತುಳುವಿನಲ್ಲಿ ಏನು ಸಾಹಿತ್ಯ ಇದೆ, ಅದೆಷ್ಟು ಭಾಷಾಂತರ ಆಗಿದೆ, ಹೊರಗೆ ಜಗತ್ತಿನವರಿಗೆ ಈಗ ತುಳು ಡಿಕ್ಷನರಿ ಇಡೀ ಜಗತ್ತಿಗೆ ಗೊತ್ತು, ಅಷ್ಟು ಒಳ್ಳೆಯ ಕೆಲಸ ಉಡುಪಿಯಲ್ಲಾಗಿದೆ. ತುಳುವಿನ ಎಷ್ಟು ಸಾಹಿತ್ಯ ಕೃತಿಗಳು ಇಂಗ್ಲೀಷಲ್ಲೋ ಕನ್ನಡದಲ್ಲೋ ಸಿಗ್ತವೆ, ಇದನ್ನೆಲ್ಲ ನೋಡುವ ಸಂದರ್ಭ ಇರ್ತದೆ. ಅಂಥ ಕಾರಣಕ್ಕೆ ಈ ಅನುವಾದ ಮುಖ್ಯ ಆಗ್ತದೆ. ಇಂಥ ಅನುವಾದಗಳು ಇನ್ನೂ ಹೆಚ್ಚು ಬರಬೇಕು ಅಂತ ನಾನು ಆಶಿಸ್ತೇನೆ. ಕೊನೆಯ ಒಂದು ಇವರಿಗೆ ಸಂಬಂಧಪಟ್ಟದ್ದಲ್ಲ, ನನ್ನ ಹಿರಿಯ ಮಿತ್ರ ದಿವಂಗತ ಕೆದಂಬಾಡಿ ಜತ್ತಪ್ಪರ ಇವರ ಅನುವಾದಕ್ಕೆ ಸಂಬಂಧಪಟ್ಟ ಒಂದು ತಮಾಷೆಯನ್ನು ತುಳುವಿನಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶಿವರಾಮ ಕಾರಂತರ್ನ ಸೋಮನ ದುಡಿನ ಕೆದಂಬಾರಿ ಜತ್ತಪ್ಪರ ಈ ಭಾಷಾಂತರ ಮಲ್ತೇನೆ. ಅವು ದೇವಾಣಿ ಹಿಡಿದು ಎಂಟು ಪುಸ್ತಕ ಪರಿಚಯಕ್ಕೆ ಬತ್ತಂಡು. ಅವು ತೂನಗನೇ ಎಂಕ ಡೌಟ್ ಬತ್ತಂಡು, ಕಾರಂತರ್ನ ಕಾದಂಬಡಿ ಈತು ಮಲ್ಲ ಉಂಡ ಸೋಮನ ದುಡಿ ಒಂಚೂರು ದಪ್ಪ ಇಲ್ಲ ಕತ್ತೋಜುಂಡಕ್ಕ ಅಂತ ಎಂಕ ಡೌಟ್ ಬತ್ತಂಡು. ಒಕ್ಕಾಯ್ತು ಪರಗ್ರಾಫ್ ಊರೇ ಫೋನಾಗ ಈ ಕೆದಂಬಾಡಿ ಜತ್ತಪ್ಪರ ಇಕ್ಕಲಿಗೆ ಆ ಸೋಮನ ದುಡಿತ ಕತೆ ಖುಷಿಯಾದ ಆರು ಓಲೋಲು ಸಾಧ್ಯ ಉಂಡ ಅವಳು ಒಂದೊಂದು ಪ್ಯಾರಾಗ್ರಾಫು ಸೇರಿಸೋ ಒಂದು ಹೋಗ್ತೇನೆ. ಅವು ಅನುವಾದ ಆಯ್ತು, ಅವು ವಿಸ್ತೃತ ಅನುವಾದ ಆತುಂಟು. ಯಾರನ್ನು ಬರೆಯೋಡತ್ತ ಸೋಮನ ದುಡಿಯಲ್ಲಿ ಶಿವರಾಮ ಕಾರಂತರು ಬರೆಯದ 16 ಪ್ಯಾರಾಗ್ರಾಫ್ಗಳಿದ್ದಾವೆ. ಯಾನಂಚ ಬರೆಯ ಕಾರಂತರು ಎಂಚಿನ ಪಂಡೀರು ಹೆಂಗೆ ಗೊತ್ತಾಯಿ ಒಂಜಿ ಆದಿ ತಿಂಗಳು ಬಕ್ಕ ಕೆದಂಬಾಡಿ ಜತ್ತಪ್ಪರ ಎಂ ಕಾಲೇಜ್ದ ಫಂಕ್ಷನ್ ಬತ್ತು ನಾ ತಿಕ್ಕಿಯರು ಏನಲ್ಲೆತ್ತೇರು ಪದ್ಯ ಈರುಂಡಿ ಎಂಟೆ ಕೆಲಸ ಮಲ್ತಾರೆ. ಯಾನು ಕಾರಂತರ ಇಲ್ಲಾಗ ಪೋಂದಿ ಲೆಕ್ಕ ಮಲ್ತಾರೆ 6 ಪಂಡರಿಗೆ. ಆ ಕೆದಂಬಾಡಿ ಜತ್ತಪ್ಪರ ಬರಲಿ ಇನ್ನೊಮ್ಮೆ ನನ್ನ ಮನೆಗೆ ಮಂಗಳಾರತಿ ಮಾಡ್ತೇನೆ ಅವನಿಗೆ ಪಂಡಗೆ. ನಾನು ಏನು ಕಾರಂತರನ್ನ ಇಲ್ಲಾಗ ಪೋಪಿ ಲೆಕ್ಕ ಇಜ್ಜಿ ಎಂದು ತೆಲ್ತೊಂದು ಎಂಕ ಜೋರು ಮಾಡ್ತಿದ್ದೀರಿ ತೆಲ್ತೊಂದು ಪಂಡೇರು. ನಮಸ್ಕಾರ.